ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಮಚಂದ್ರ ಟಿ ಸಿ. ಸೊ ನಾನು 2015 ಮತ್ತು 16 ಹಾಗೆ 17 ಮತ್ತು 18 ಕೆ ಎಸ್ ಬ್ಯಾಚ್ ಅಲ್ಲಿ ಸೆಲೆಕ್ಟ್ ಆಗಿ ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಮುಂಚೆನೂ ಕೂಡ ನಾನು ಸುಮಾರು 7 KPSC ಕಂಡಕ್ಟ್ ಮಾಡುವಂತ ಎಕ್ಸಾಮ್ಸ್ಗಳನ್ನ ಪಾಸ್ ಮಾಡಿದ್ದೇನೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ಏನಕ್ಕಪ್ಪ ಇದೀವಿ ಅಂತ ಹೇಳಿದ್ರೆ, ಸೊ ಮುಂಬರುವಂತ ಒಂದು KPSC ಗೆಜೆಟ್ ಪ್ರೊಫೆಷನಲ್ಸ್ 384 ಬ್ಯಾಚ್ ಅಲ್ಲಿ ಮೇ 5ನೇ ತಾರೀಕು ಪ್ರಿಲಿಮ್ಸ್ ಆಗಿರ್ಬೋದು. ಸೊ ಅದು ಬಿಟ್ಟು ನೆಕ್ಸ್ಟ್ ಮೈನ್ಸ್ ಆಗಿರ್ಬೋದು, ಅದಾದ್ಮೇಲೆ ಇಂಟರ್ವ್ಯೂ ಅಂತ ಹೇಳಿ ಬರ್ತಾ ಇದೆ. ಸೊ ಇಲ್ಲಿ ನಾನು ಇರುವಂತ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇವೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ಳುವಂತ ಸ್ಟೂಡೆಂಟ್ಸ್ಗಳಿಗೆ, ಮುಖ್ಯವಾಗಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಅಥವಾ ಎಲ್ಲಾ ಕಡೆನೂ ಕೂಡ, ಈವನ್ ಇಂಟರ್ನೆಟ್ ಇಂದನೂ ಕೂಡ ಸಾಕಷ್ಟು ಮೆಟೀರಿಯಲ್ಸ್ಗಳು ಸಿಗುತ್ತೆ. ಬಟ್ ಇಲ್ಲಿ ಏನಪ್ಪ ಪ್ರಾಬ್ಲಮ್ ಆಗ್ತಾ ಇರೋದು ಅಂತ ಹೇಳಿದ್ರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಮೆಟೀರಿಯಲ್ಸ್ ಬಂದು ಲಿಮಿಟೆಡ್ ಆಗಿರೋದ್ರಿಂದ ಅವರು ಯಾವ ಒಂದು ಮೆಟೀರಿಯಲ್ಸ್ಗಳನ್ನ ಓದಬೇಕು ಮತ್ತು ಹೇಗೆ ಓದಬೇಕು, ಅದರಲ್ಲಿ ಸಿಲೆಬಸ್ಗಳನ್ನ ಹೇಗೆ ಕವರ್ ಮಾಡ್ಕೋಬೇಕು, ಕರೆಂಟ್ ಅಫೇರ್ಸ್ನ ಹೇಗೆ ಓದಬೇಕು, ಜೊತೆಲಿ ಟೆಸ್ಟ್ ಸೀರೀಸ್ಗಳನ್ನ ನಾವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡು ಅಟೆಂಡ್ ಮಾಡಬೇಕು. ಸೊ ಇದರಲ್ಲಿ ಸಾಕಷ್ಟು ಗೊಂದಲಗಳು ಇರುತ್ತೆ. ಆ ಗೊಂದಲಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಂತೇಳಿ ಸೊ ಮುಂಬರುವಂತ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಅಲ್ಲಿ, ಸೊ ಇಂಡಿಯಾ ಫಾರ್ IAS ಕಂಡಕ್ಟ್ ಮಾಡ್ತಾ ಇರುವಂತ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಸೊ ನಾನು ಇಲ್ಲಿ ಪ್ರೆಸೆಂಟ್ ಇರ್ತೇನೆ. ಮತ್ತು ನಿಮ್ಮ ಒಂದು ಯಾವುದೇ ಒಂದು ಸವಾಲುಗಳಾಗಿರ್ಬೋದು, ಅಪ್ಲಿಕೇಶನ್ ನ ಫಿಲ್ ಮಾಡೋದಾಗಿರ್ಬೋದು, ಜೊತೆಲಿ ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು, ಮತ್ತು ಸಿಲೆಬಸ್ ನ ನಾವೇನ್ KPSC ಅನ್ನೋ ಒಂದು ದೊಡ್ಡ ಸಿಲೆಬಸ್ ಅಂತ ನಾವೇನ್ ಕರಿತೀವಿ, ಅದನ್ನ ಕ್ರಿಸ್ಪ್ ಆಗಿ ನಾವು ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡು ನಾವು ಒಂದು ಎಕ್ಸಾಮ್ಸ್ ಅಲ್ಲಿ ಸಫಲತೆಯನ್ನ ಅಥವಾ ಒಂದು ಯಶಸ್ಸನ್ನ ಕಾಣಬೇಕು ಅನ್ನೋದಕ್ಕೆ ಹೇಳ್ಕೊಳ್ಳೋದಕ್ಕೆ ಮುಂದಿನ ಒಂದು ಸೆಷನ್ಸ್ ಅಲ್ಲಿ ನಾನು ನಿಮ್ಗೆ ಅವೈಲೇಬಲ್ ಇರ್ತೇನೆ. ಥ್ಯಾಂಕ್ ಯು.